ಮೋದಿಯವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂಥ ಚಕ್ರವರ್ತಿ ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು, ನೀವು ಅಡ್ರೆಸ್ಸೇ ಇಲ್ಲ. ಏನು ಮಾಡೋದು? ತೇಜಸ್ವಿ ಸೂರ್ಯ ಅವ್ರ ಅಡ್ರೆಸ್ ಇಲ್ಲ. ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು ಎಂ ಪಿ ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರೀ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರೀ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಕ್ಲೋಸ್ಡ್ ಮೀಟಿಂಗಲ್ಲಿ ದೇಶದ ಪ್ರಧಾನಿಗಳು ಹೇಳ್ತಾರಂತೆ, ಪೇಪರ್ ಲೀಕು ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಏನು ಸರ್, ಎಲ್ಲ NT ಆಫೀಸ್ಗೆ ಹೋಗಿ ಪೇಪರ್ ಎತ್ತಾಕೊಂಡು ಬಂದಿದ್ರು, ಎಲ್ಲರನ್ನೂ ಜವಾಬ್ದಾರಿ ಮಾಡೋಕ್ಕೆ. ನಿಮಗೆ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಮೋದಿ ಅವರ ಚರಿಷ್ಮಾ ಕಡಿಮೆ ಆಯಿತು, ಮೋದಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು, BJP ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, BJP ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದ್ದಾರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತೋಣ, ಎಲ್ಲದರಲ್ಲೂ ರಾಜಕೀಯನ. ಆ ಛಲವಾದಿ ನಾರಾಯಣ ಸ್ವಾಮಿಗೆ ಏನಾಗಿದೆ ಸರ್? ಕೋತಿ ಥರ ಆಡ್ತೀರಲ್ಲ ಸರ್ ನೀವು, ವಿರೋಧ ಪಕ್ಷದ ನಾಯಕರು. ನಾನು ಅಶೋಕಣ್ಣನ ಛಲವಾದಿನ ಹೇಳ್ತೀನಿ ಸರ್. ವಿದ್ಯಾರ್ಥಿಗಳ ಭವಿಷ್ಯ ಇದು. ಅದರಲ್ಲಿ ನಾಳೆ ನಿಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು, ನಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು 10th PUC ಓದ್ತಿದ್ರೆ ಅವರು ನೀಟ್ ಬರೀತಾರೆ. ಇದರಲ್ಲಿ ಯಾಕೆ ಸರ್ ರಾಜಕೀಯ ಮಾಡ್ತೀರಾ?